ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ದುರ್ಯೋಧನ ಪಾಂಡವರಿಗೆ ತಿಳಿಸೋದಕ್ಕೆ ಉಲೂಕನಿಗೆ ಕಟು ಸಂದೇಶವನ್ನ ಹೇಳೋದು. ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣನ ಮುಂದೆ ಏನೆಲ್ಲ ಹೇಳಬೇಕೋ ಅದನ್ನ ಹೇಳ್ತಾ ಇದ್ದಾನೆ. ನೀನು ಪಾಂಡವರಿಗೆ ರಾಜ್ಯವನ್ನ ಕೊಡಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ಯಲ್ಲ, ಆ ವಿಷಯ ಸಂಜಯ ನಮ್ಗೆ ಹೇಳಿದಾನೆ. ಈಗ ನೀನ್ ಹೇಳಿರೋ ಮಾತನ್ನ ನಡೆಸ್ಕೊಡುವಂತ ಸಮಯ ಬಂದಿದೆ. ಆದ್ರೆ ನಿನ್ನ ಒಂದು ಯಶಸ್ಸು ಅನ್ನೋದು ಸುಮ್ನೆ ಹಾಗೆ ಹರಡ್ಕೊಂಡಿದೆ. ನಿನ್ನನ್ನ ತಲೆ ಮೇಲೆ ಕೂರಿಸ್ಕೊಂಡಿರೋ ಅಂಥವ್ರು ಕೂಡ ಮಂಗಳಮುಖಿಯರ ಹಾಗಿರೋ ಅಂಥವ್ರು, ಅವ್ರು ನಿಜವಾಗ್ಲೂ ಪುರುಷರಲ್ಲ. ನೀನು ಕೂಡ ಕಂಸನ ಒಬ್ಬ ಸೇವಕ ಆಗಿದೆಯಾ ಅಷ್ಟೇನೆ. ನನ್ನಂತ ರಾಜ ಮಹಾರಾಜರು ನಿನ್ ಜೊತೆ ಯುದ್ಧ ಮಾಡೋದು ಸರಿಯಲ್ಲ ಅಂತ ನನಗೆ ಅನ್ನಿಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಈಗ ಹೇಳ್ತಾನೆ, ಆ ಮೀಸೆ ಇಲ್ಲದ ಗಂಡಸು ಬಹಭೋಜಿ ಜ್ಞಾನದ ಮೂರ್ತಿ. ಅಂದ್ರೆ ಇಲ್ಲಿ ಭೀಮಸೇನನ ಬಗ್ಗೆ ಹೇಳ್ತಾ ಇದ್ದಾನೆ. ಮೀಸೆ ಇಲ್ಲದ ಗಂಡಸು, ಬಹುಭೋಜಿ ಅಂದ್ರೆ ತುಂಬಾ ಊಟ ಮಾಡುವಂಥವನು, ಜ್ಞಾನದ ಮೂರ್ತಿ, ಮೂರ್ಖ ಭೀಮಸೇನನಿಗೆ ನೀನು ಮತ್ತೆ ಮತ್ತೆ ಹೇಳು. ಅಂದ್ರೆ ಇಲ್ಲಿ ಭೀಮಸೇನನಿಗೆ ಏನ್ ಹೇಳಬೇಕು ಅನ್ನೋದನ್ನ ಹೇಳ್ತಾ ಇದ್ದಾನೆ. ನೀನು ಕೌರವರ ಸಭೆಯಲ್ಲಿ ಮೊದಲು ಯಾವ ಪ್ರತಿಜ್ಞೆಯನ್ನ ಮಾಡಿದೀಯೋ ಅದನ್ನ ಸುಳ್ಳು ಮಾಡಬೇಡ. ಅಂದ್ರೆ ಇವನನ್ನ ಕೊಲ್ತೀನಿ ಅಂತ ಹೇಳಿರ್ತಾನಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ನೀನ್ ಮಾಡಿರೋ ಪ್ರತಿಜ್ಞೆಯನ್ನ ನೀನ್ ನೆನಪಿಸ್ಕೋ, ಅದನ್ನ ಸುಳ್ಳು ಮಾಡಬೇಡ. ನೀನೇನಾದ್ರೂ ಶಾಂತಿಯನ್ನೇ ಬಯಸೋದಾದ್ರೆ ದುಶ್ಯಾಸನನ ರಕ್ತವನ್ನ ಕುಡಿ. ಮತ್ತೆ ನೀನೇನನ್ನ ಹೇಳಿದ್ಯೋ, ಏನ್ ಹೇಳಿರ್ತಾನೆ, ನಾನು ರಣಭೂಮಿಯಲ್ಲಿ ಒಂದೇ ಸಲ ಧೃತರಾಷ್ಟ್ರನ ಎಲ್ಲ ಮಕ್ಕಳನ್ನು ಕೂಡ ಒಟ್ಟಿಗೆ ಕೊಂದುಬಿಡ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಆ ಸಮಯ ಬಂದಿದೆ. ಅದನ್ನ ಮಾಡುವಂತ ಸಮಯ ಈಗ ಬಂದಿದೆ. ಆಮೇಲೆ ನೀನು ನನ್ನ ಕಡೆಯಿಂದ ನಕುಲನಿಗೂ ಕೂಡ ಹೇಳು ಅಂತನ್ಬಿಟ್ಟು ಇಲ್ಲಿ ನಕುಲನಿಗೆ ಏನ್ ಹೇಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ನೀನು ತಯಾರಾಗಿ ನೀನು ಈಗ ಮನಸ್ಸು ಮಾಡಿ ಈಗ ಯುದ್ಧ ಮಾಡು, ನಾನು ನಿನ್ನ ಪುರುಷಾರ್ಥವನ್ನ ನೋಡ್ತೀನಿ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ನೀನು ಯುಧಿಷ್ಠಿರನ ಅನುರಾಗ, ನನ್ನ ಬಗ್ಗೆ ದ್ವೇಷ, ಮತ್ತೆ ದ್ರೌಪದಿಯ ಕ್ಲೇಶಗಳಿದೆಯಲ್ಲ ಅದನ್ನ ಚೆನ್ನಾಗಿ ನೆನಪಿಸ್ಕೊ. ಅಂದ್ರೆ ಇದನ್ನೆಲ್ಲ ನೀನ್ ನೆನಪಿಸ್ಕೊಂಡಾಗ ನಿನಗೆ ರೋಷ ಬರುತ್ತೆ, ನನ್ ಜೊತೆ ಯುದ್ಧ ಮಾಡ್ತೀಯಾ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು. ಯುಧಿಷ್ಠಿರ ನಿನ್ನನ್ನು ಎಷ್ಟು ಪ್ರೀತಿಸ್ತಾನೆ, ಮತ್ತೆ ನನ್ನ ಬಗ್ಗೆ ಎಷ್ಟು ದ್ವೇಷ ಇದೆ ನಿನಗೆ, ಅದನ್ನು ನೆನಪಿಸ್ಕೊ. ಮತ್ತೆ ದ್ರೌಪದಿ ಎಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸಿದ್ಲೋ ಅದನ್ನು ಕೂಡ ನೀನು ನೆನಪಿಸ್ಕೊ. ಇದೇ ರೀತಿ ಎಲ್ಲ ರಾಜರ ಮಧ್ಯದಲ್ಲಿ ಸಹದೇವನಿಗೂ ಕೂಡ ಹೇಳು. ಏನು ಅಂತಂದ್ರೆ, ನೀನು ಯಾವೆಲ್ಲ ದುಃಖಗಳನ್ನ ಸಹಿಸ್ಕೊಳ್ಬೇಕಾಯಿತೋ ಅದನ್ನೆಲ್ಲ ನೆನಪಿಸ್ಕೊಂಡು ಈಗ ಎಚ್ಚರಿಕೆಯಿಂದ ಯುದ್ಧ ಮಾಡು ಅಂತ ಅಂದ್ಬಿಟ್ಟು ಸಹದೇವನಿಗೂ ಕೂಡ ಹೇಳು ಅಂತ ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ವಿರಾಟ ಮತ್ತೆ ದ್ರುಪದನಿಗೆ ನನ್ನ ಮಾತುಗಳನ್ನ ತಿಳಿಸು. ಏನು, ನೀವೆಲ್ಲರೂ ಕೂಡ ಒಟ್ಟಾಗಿ ನನ್ನನ್ನ ಕೊಲ್ಲೋದಕ್ ಬನ್ನಿ, ಮತ್ತೆ ನಿಮಗೋಸ್ಕರ ಮತ್ತೆ ಪಾಂಡವರಿಗೋಸ್ಕರ ನನ್ ಜೊತೆ ಯುದ್ಧವನ್ನ ಮಾಡಿ. ಆಮೇಲೆ ಹೇಳ್ತಾನೆ, ದೃಷ್ಟದ್ಯುಮ್ನನಿಗೆ ಹೇಳು, ಯಾವಾಗ ನೀನು ದ್ರೋಣಾಚಾರ್ಯರ ಮುಂದೆ ಬರ್ತೀಯೋ ಆಗ ನಿನಗೆ ಗೊತ್ತಾಗತ್ತೆ ನಿನ್ನ ಹಿತ ಅನ್ನೋದು ಯಾವುದ್ರಲ್ಲಿದೆ ಅಂತನ್ಬಿಟ್ಟು. ಈಗ ನೀನು ನಿನ್ನ ಸುಹೃದಯಿಗಳ ಸಹಿತ ಮೈದಾನಕ್ಕೆ ಬಂದ್ಬಿಡು ಅಂತ ಹೇಳ್ತಾನೆ. ಆಮೇಲೆ ಶಿಖಂಡಿಗೂ ಕೂಡ ಇದನ್ನ ಹೇಳು ಅಂತ ಹೇಳ್ತಾನೆ. ಏನು, ಮಹಾಬಾಹು ಭೀಷ್ಮರು ನಿನ್ನನ್ನು ಸ್ತ್ರೀ ಅಂತ ತಿಳ್ಕೊಂಡು ಕೊಲ್ಲೋದಿಲ್ಲ, ಅದಕ್ಕೋಸ್ಕರ ನೀನು ನಿರ್ಭಯನಾಗಿ ಯುದ್ಧ ಮಾಡು. ಯಾಕೆಂದ್ರೆ ಶಿಖಂಡಿ ಮಂಗಳಮುಖಿಯಾಗಿರೋಳಲ್ವಾ, ಅಂದ್ರೆ ಹೆಂಗಸಾಗಿರೋದು ಆಮೇಲೆ ಗಂಡಸಾಗಿ ಕನ್ವರ್ಟ್ ಆಗೋದು. ಸೊ ಅದಕ್ಕೋಸ್ಕರ ನೀನ್ ಹೆಂಗಸೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ, ನಿನ್ ಜೊತೆ ಅವರು ಯುದ್ಧ ಮಾಡೋದಿಲ್ಲ, ನಿನ್ನನ್ನು ಕೊಲ್ಲೋದಿಲ್ಲ ಅವರು ಸ್ತ್ರೀ ಅಂತನ್ಬಿಟ್ಟು. ನೀನೇನು ಭಯ ಪಡ್ಬೇಡ, ನೀನು ನಿರ್ಭಯನಾಗಿ ಯುದ್ಧ ಮಾಡು ಅಂತ ಹೇಳ್ತಾರೆ. ಆಮೇಲೆ ರಾಜ ದುರ್ಯೋಧನ ಚೆನ್ನಾಗಿ ಜೋರಾಗಿ ನಗುತ್ತಾನೆ. ಮತ್ತೆ ಹುಲುಕನಿಗೆ ಹೇಳ್ತಾನೆ, ನೀನು ಕೃಷ್ಣನ ಮುಂದೆ ಅರ್ಜುನನಿಗೆ ಮತ್ತೆ ಈ ಮಾತನ್ನ ಹೇಳು. ಏನು ಅಂತಂದ್ರೆ, ನೀನು ನಮ್ಮನ್ನ ಪರಾಸ್ತಗೊಳಿಸಿ ಈ ಒಂದು ಪೃಥ್ವಿಯ ಶಾಸನವನ್ನ ಮಾಡು, ಇಲ್ಲ ಅಂತಂದ್ರೆ ನಮ್ಮ ಕೈಯಲ್ಲಿ ಸೋತು ನೀನು ಈ ಪೃಥ್ವಿಯ ಮೇಲೆ ಮಲಗಬೇಕಾಗತ್ತೆ ಅಂತನ್ಬಿಟ್ಟು ಹೇಳ್ತಾನೆ. ಮತ್ತೆ ಯಾವ ಕೆಲಸಕ್ಕೋಸ್ಕರ ಒಬ್ಬ ಕ್ಷತ್ರಾಣಿ ಮಗನನ್ನ ಹೆರತಾಳೋ ಆ ಸಮಯ ಬಂದ್ಬಿಟ್ಟಿದೆ. ಈಗ ನೀನು ಸಂಗ್ರಾಮ ಭೂಮಿಯಲ್ಲಿ ಬಲ, ವೀರ್ಯ, ಶೌರ್ಯ, ಅಸ್ತ್ರಲಾಘವ ಮತ್ತೆ ಪುರುಷಾರ್ಥವನ್ನ ತೋರಿಸಿ ನಿನ್ನ ಕೋಪವನ್ನ ತಣ್ಣಗೆ ಮಾಡ್ಕೋ. ನಾವು ನಿನ್ನನ್ನ ಜೂಜಿನಲ್ಲಿ, ಅಂದ್ರೆ ಏನೇನೆಲ್ಲ ಇವ್ರು ಮಾಡಿದ್ರು ಅದನ್ನು ಕೂಡ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಇನ್ನೂ ರೋಷ ಬರ್ಲಿ ಅಂತನ್ಬಿಟ್ಟು. ನಾವು ನಿನ್ನನ್ನ ಜೂಜಿನಲ್ಲಿ ಸೋಲ್ಸಿದ್ವಿ, ಮತ್ತೆ ನಿನ್ ಮುಂದೆನೆ ದ್ರೌಪದಿಯನ್ನ ನಾವು ಸಭೆ ಒಳಗಡೆ ಎಳ್ಕೊಂಡು ತಂದಿದ್ವಿ. ಆಮೇಲೆ ನಾವೇ 12 ವರ್ಷಗಳಿಗೆ
ನಿನ್ನನ್ನ ಮನೆಯಿಂದ ಹೊರಗಾಕಿ ಕಾಡಲ್ಲಿ ಇಟ್ಟಿದ್ವಿ. ಮತ್ತೆ 1 ವರ್ಷದ ತನಕ ವಿರಾಟನ ಮನೆಯಲ್ಲಿ ಇದ್ಕೊಂಡು ಅವರ ಗುಲಾಮಗಿರಿ ಮಾಡೋ ಹಾಗೆ ಮಾಡಿದ್ವಿ. ಈ ದೇಶದಿಂದ ಹೊರಗಾಕಿ ವನವಾಸ, ದ್ರೌಪದಿಯ ಒಂದು ಕ್ಲೇಶಗಳು, ಕಷ್ಟಗಳೇನಿದೆಯೋ ಅದನ್ನೆಲ್ಲ ನೆನಪಿಸ್ಕೊಂಡು ಸ್ವಲ್ಪ ಗಂಡಸಾಗು. ಮತ್ತೆ ಶ್ರೀಕೃಷ್ಣನನ್ನ ಜೊತೆಯಲ್ಲಿ ಕರ್ಕೊಂಡು ಯುದ್ಧದ ಮೈದಾನಕ್ಕೆ ನೀನು ಬಂದ್ಬಿಡು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾನೆ. ಎಷ್ಟು ಅವನು ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡಾಗ ಒಬ್ಬ ಕ್ಷತ್ರಿಯ, ಅದರಲ್ಲೂ ಇಷ್ಟೆಲ್ಲಾ ತೊಂದರೆಗಳನ್ನ ಅನುಭವಿಸಿರುವಂಥವನು, ಮತ್ತೆ ಯುದ್ಧ ಮಾಡಬೇಕು ಅನ್ನುವಂಥ ಒಂದು ಜೋಶಲ್ಲಿರೋನು, ಅವನಿಗೆ ಎಷ್ಟು ಕೋಪ ಬರಬಾರ್ದು, ಮತ್ತೆ ಅವನಿಗೆ ಎಷ್ಟು ಆಕ್ರೋಶ ಬರುತ್ತೆ ಹೇಳಿ. ಆ ರೀತಿ ಬರ್ಲಿ ಅಂತ ಅಂದ್ಬಿಟ್ಟೆ ಅವ್ನು ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ನೆನಪಿಸ್ಕೊಂಡು ನೀನ್ ಗಂಡಸಾಗಿ ಕೃಷ್ಣನನ್ನು ಜೊತೆಯಲ್ಲಿ ಕರ್ಕೊಂಡು ನೀನು ಯುದ್ಧದ ಮೈದಾನಕ್ಕೆ ಬಾ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಏನ್ ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.